ನಮಸ್ಕಾರ. ಈಗ ನಿಮ್ಮ ಚಾನಲ್ ನಾನು ಲಾಸ್ಟ್ ಟೈಮ್ ಮುಂಚೆ ಕೂಡ ನಾನು ವಿಡಿಯೋ ಮಾಡಿದ್ವಿ ನಾವು. ಎಸ್ ಸರ್. ಸೊ ನನ್ನ ಹೆಸರು ಬಂದು ಲೋನ್ ಡಾಕ್ಟರ್ ಪ್ರಕಾಶ್. ಹಾ ಸೊ ಈ ಲೋನ್ ಡಾಕ್ಟರ್ ಅಂತಂದ್ರೆ ಈ ವರ್ಡ್ ಯಾಕೆ ಬರ್ತಾ ಇದೆ ಅಂತ ನಿಮ್ಗೆ ಇಚ್ಛೆ ಇರ್ಬೋದು ಕೇಳಕ್ಕೆ. ಸೊ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಕಣ್ಣಿನ ಡಾಕ್ಟರು, ಹಾರ್ಟ್ ಡಾಕ್ಟರು, ಸ್ಕಿನ್ ಡಾಕ್ಟರ್ ಇದ್ದಾರೆ. ಲೋನ್ ಡಾಕ್ಟರ್ ಅಂತಂದ್ರೆ ಪರ್ಟಿಕ್ಯುಲರ್ಲಿ ಈ ಲೋನಿನ ಸಮಸ್ಯೆನ ಪರಿಹಾರ ಮಾಡ್ತೀವಿ. ಅದರಲ್ಲಿ ಮತ್ತೆ ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮ್ ಅನ್ನ ಯಾವ ತರ ಪಡೆಯಬೇಕು ಅನ್ನೋ ಸಲುವಾಗಿ ನಮ್ದು ಲೋನ್ ಡಾಕ್ಟರ್ ಇದೊಂದು ಫಿನ್ಟೆಕ್ ಕಂಪ್ನಿ. ಫಿನ್ಟೆಕ್ ಅಂದ್ರೆ ಫೈನಾನ್ಷಿಯಲ್ ಟೆಕ್ನಾಲಜಿ ಕಂಪ್ನಿ. ಇದು ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಗೂಗಲ್ ಪೇ, ಫೋನ್ ಪೇ ಇದು ಕೂಡ ಒಂದು ಫಿನ್ಟೆಕ್ ಕಂಪ್ನಿ. ಸೊ ಗೂಗಲ್ ಪೇ ಇರೋರು ಬ್ಯಾಂಕ್ ಅಲ್ಲ, ಬಟ್ ನಿಮ್ಮ ಹಣವನ್ನು ಬ್ಯಾಂಕ್ಗೆ ಮತ್ತೆ ಫಲಾನುಭವಿಗೆ ಕನೆಕ್ಟ್ ಮಾಡ್ತಾರೆ. ಅದೇ ತರ ನಮ್ದು ಅದೇ ತರ ಇರುತ್ತೆ. ನಾವು ಲೋನ್ ಕೊಡ್ತಾ ಇಲ್ಲ, ಮತ್ತೆ ನಾವು ಲೋನ್ ಮಾಡಿಸ್ಕೊಡೋ ಬ್ರೋಕರ್ ಏಜೆಂಟ್ ಅಲ್ಲ. ನಾವು ನಿಮ್ಮನ್ನ ಸರ್ಕಾರನ ಮತ್ತೆ ಬ್ಯಾಂಕ್ ಅನ್ನ ಡಿಜಿಟಲಿ ಕನೆಕ್ಟ್ ಮಾಡ್ತೀವಿ. ಮತ್ತೆ ಬ್ಯಾಂಕಿಗೆ ಬೇಕಾಗುವ ಪ್ರತಿಯೊಂದು ಪ್ಯಾರಾಮೀಟರ್ ನಾವು ಮ್ಯಾಚ್ ಮಾಡ್ತೀವಿ. ಮತ್ತೆ ಗೌರ್ಮೆಂಟ್ಗೆ ಬೇಕಾಗುವ ಪ್ರತಿಯೊಂದು ಪ್ಯಾರಾಮೀಟರ್ ಮ್ಯಾಚ್ ಮಾಡೋದ್ರಿಂದ ನಿಮ್ಮ ಈ ಸರ್ಕಾರಿ ಸಬ್ಸಿಡಿ ಸ್ಕೀಮ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ ಆಗೋದಕ್ಕೆ ಇನ್ಕ್ರೀಸ್ ಆಗುತ್ತೆ. ಸೊ ಅದು ನಮ್ಮ ಲೋನ್ ಡಾಕ್ಟರ್. ಮೊದಲನೇ ಬಂದು ನಮ್ಗೆ ಜೂನ್ 29 ಇಂಟರ್ನ್ಯಾಷನಲ್ ಗ್ಲೋರಿ ಅವಾರ್ಡ್ ಮುಂಬೈದಲ್ಲಿ ಸಿಕ್ಕಿದೆ. ಸೊ ಅದನ್ನ ಪ್ರೈಸ್ ಕೊಟ್ಟವರು ನಮ್ಮ ತಮನ್ಯ ಭಾಟಿಯಾ ಆಕ್ಟರ್, ಸೊ ಹೀರೋಯಿನ್ ಅವ್ರು ಕೊಟ್ಟಿದ್ದು. ಸೊ ಆ ಸ್ಕೀಮ್ ಅಲ್ಲಿ ಅಂದ್ರೆ ಇದಕ್ಕೆ ಸಿಕ್ಕಿದೆ ಅಂದ್ರೆ ನಮ್ದು ಫಿನ್ಟೆಕ್ ಲೀಡರ್ಶಿಪ್ ಅವಾರ್ಡ್ ಅಂತ ಸಿಕ್ಕಿದೆ. ಸೊ ನಾವು ಅದನ್ನ ಅಪ್ಲಿಕೇಶನ್ ಹಾಕಿದ್ವಿ. ನಮ್ಮ ಕಂಪ್ನಿ ಬಗ್ಗೆ ಅವ್ರು ಅಸೆಸ್ಮೆಂಟ್ ಮಾಡಿದ್ರು, ನಾವು ಏನ್ ಮಾಡ್ತಾ ಇದೀವಿ, ಹೇಗೆ ಮಾಡ್ತಾ ಇದೀವಿ, ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೀವಿ. ಸೊ ಅದ್ರ ಮೇಲೆ ಪೂರ ಆಲ್ ಓವರ್ ಇಂಡಿಯಾ ಒಳಗಡೆ ನಮ್ಗೆ ಒಂದು ಫಿನ್ಟೆಕ್ ಅವಾರ್ಡ್ ಸಿಕ್ತು ಆ ಇದರಲ್ಲಿ. ಮತ್ತೆ ಕಳೆದ ವಾರ ನಮ್ಮ ಬೆಂಗಳೂರಲ್ಲಿ ಸ್ಟಾರ್ಟ್ಅಪ್ ಎಕ್ಸ್ಪೋ ಅಂತ ಒಂದಿತ್ತು, ಅದರಲ್ಲಿ ಕೂಡ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಅಲ್ಲಿ ನನಗೆ ಸೋಷಿಯಲ್ ಇಂಪ್ಯಾಕ್ಟ್ ಅವಾರ್ಡ್. ಸೋಷಿಯಲ್ ಇಂಪ್ಯಾಕ್ಟ್ ಅಂದ್ರೆ ನಾವು ಮಾಡುವ ಕಾರ್ಯವು ಸಮಾಜದಲ್ಲಿ ಅದೊಂದು ಇಂಪ್ಯಾಕ್ಟ್ ಬೀಳ್ತಾ ಇದೆ. ಸೊ ಆ ಇಂಪ್ಯಾಕ್ಟ್ ಅನ್ನು ನಾವು ಚೇಂಜ್ ಮಾಡ್ತಾ ಇದೀವಿ. ಅದರ ಸಲುವಾಗಿ ಅಂತೇಳಿ ಸೋಷಿಯಲ್ ಇಂಪ್ಯಾಕ್ಟ್ ಅವಾರ್ಡ್ ಫಾರ್ ನ್ಯೂ ಸ್ಟಾರ್ಟ್ಅಪ್ಗೆ ಅದು ಅವಾರ್ಡ್ ಸಿಕ್ತು ನನಗೆ. ಸೊ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ರಲ್ಲಿ ನಾನು ಎಲ್ಲಾ ಸ್ಕೀಮ್ ಬಗ್ಗೆ ಶಾರ್ಟ್ ಅಲ್ಲಿ ಹೇಳಿದ್ದೆ, ಬಟ್ ಇನ್ ಡೀಟೇಲ್ ಆಗಿ ಹೇಳಿಲ್ಲ. ಸೊ ಇವತ್ತಿನ ಈ ಎಪಿಸೋಡ್ದಲ್ಲಿ ಈ ನಿಮ್ಮ ಚಾನಲ್ ಇವತ್ತು ನಾವು ಮಾತಾಡೋಣ PMEGP. ಸೊ ಈ PMEGP ಲೋನು ಜನರಿಗೆ ಯಾವ ತರ ತಲುಪುತ್ತೆ, ಮತ್ತೆ ಕೆಲವೊಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾನು ಕರೆಕ್ಟ್ ಆಗಿ ನಾವು ಮತ್ತೆ ನೀವೆಲ್ಲ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ 100% ನಿಮ್ಗೆ PMEGP ಲೋನ್ ಆಗತ್ತೆ. ಬಟ್ ಎಲ್ಲಾ ಫಾರ್ಮುಲಾ ನಾವು ಮಾಡ್ಲೇಬೇಕಾಗತ್ತೆ. ಸರ್, PMEGP ಅಂದ್ರೆ ಏನು ಸರ್? ಇದು ನೋಡಿ, ಇದ್ರ ಲಾಂಗ್ ಫಾರ್ಮ್ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಸೊ ಇದಕ್ಕೆ ಶಾರ್ಟ್ ಫಾರ್ಮ್ ಅಲ್ಲಿ PMEGP ಅಂತಾರೆ. ಸೊ ಈ ಸ್ಕೀಮ್ ಅಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಿದ್ದ ಇದು. ಇದರಲ್ಲಿ ಪರ್ಟಿಕ್ಯುಲರ್ಲಿ ಎಲ್ಲ ಒಂದು ಜನರಿಗೆ ಒಂದು ಎಂಪ್ಲಾಯ್ಮೆಂಟ್ ಸಿಗ್ಬೇಕು, ಒಂದು ಅವರು ಬಿಸ್ನೆಸ್ ಮಾಡಬೇಕು, ಆ ಬಿಸ್ನೆಸ್ ಇಂದ 4 ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗಬೇಕು, ಅದರಿಂದ ಅವ್ರ ಆದಾಯ ಬೆಳಿಬೇಕು. ಸೊ ಅದರ ಸಲುವಾಗಿ ಅಂತ ಹೇಳಿ ಪರ್ಟಿಕ್ಯುಲರ್ಲಿ ಹೆಚ್ಚಿನ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ಬೇಕು ಸಲುವಾಗಿ ಅಂತ ಹೇಳಿ ಈ PMEGP ಸ್ಕೀಮ್ ಮಾಡಿದ್ದಾರೆ. ಮತ್ತೆ ಇದು ಬರೀ ಹಳ್ಳಿಗೆ ಅಷ್ಟೇ ಅಲ್ಲ, ಹಳ್ಳಿದವರಾಗಿರ್ಬೋದು, ಸಿಟಿದವರಾಗಿರ್ಬೋದು, ಎಲ್ರಿಗೂ ಆಗತ್ತೆ ಈ PMEGP ಲೋನ್ ಅಲ್ಲಿ. ಸೊ ಜನರಿಗೆ ತಮ್ಮ ಎಂಪ್ಲಾಯ್ಮೆಂಟ್ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಇಲ್ಲಿ ಸಬ್ಸಿಡಿ ಕೂಡ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಅದು ಕೂಡ ಸಬ್ಸಿಡಿ ಕೂಡ 2-3 ತರ ಮಾಡಿದ್ದಾರೆ. ಓಕೆ, ಎಕ್ಸಾಂಪಲ್ ಇಲ್ಲಿ 2 ಕ್ಯಾಟಗರಿ ಮಾಡಿದ್ದಾರೆ. ಒಂದು ಸ್ಪೆಷಲ್ ಕ್ಯಾಟಗರಿ, ಇನ್ನೊಂದು ಜನರಲ್ ಕ್ಯಾಟಗರಿ. ಈ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಯಾರು ಬರ್ತಾರೆ ಅಂತಂದ್ರೆ SC, ST, OBC, ಮೈನಾರಿಟಿ, ಅದರ ಜೊತೆಗೆ ಹ್ಯಾಂಡಿಕ್ಯಾಪ್ ಇರೋರು, ಅದರ ಜೊತೆಗೆ ಎಕ್ಸ್ ಆರ್ಮಿ ಇರೋರು, ಈ ಎಲ್ಲದರ ಜೊತೆಗೆ ಯಾವುದೇ ಜಾತಿಯ ಮಹಿಳೆ. ಮುಂಚೆ ಆತರ ಇರಲಿಲ್ಲ, ಈಗ ಇದರಲ್ಲಿ ಯಾವುದೇ ಜಾತಿ ಮಹಿಳೆ ಆಡ್ ಮಾಡಿದ್ದಾರೆ. ಸ್ವಲ್ಪ ಇದಕ್ಕೆ ಈ ಎಂಟೈರ್ ಎಲ್ಲರಿಗೆ ಅವನ ಹೆಸರಿಟ್ಟಿದ್ದಾರೆ ಸ್ಪೆಷಲ್ ಕ್ಯಾಟಗರಿ ಅಂತ. ಮತ್ತೆ ಇನ್ನೊಂದು ಕ್ಯಾಟಗರಿ ಜನರಲ್ ಕ್ಯಾಟಗರಿ. ಜನರಲ್ ಕ್ಯಾಟಗರಿ ಅಂದ್ರೆ ಅದು ಮದುವೆ ಪ್ರಕಾರ ಏನಿದೆ ಅದು ಕಾಮನ್ ರೂಲ್ಸ್ ಇದೆ. ಇಲ್ಲಿ ಈ ಸ್ಪೆಷಲ್ ಕ್ಯಾಟಗರಿದವರು ಓಕೆ ತಮ್ಮ ವ್ಯಾಪಾರವನ್ನು ಸಪೋಸ್ ಹಳ್ಳಿ ಲೊಕೇಶನ್ ಮಾಡಿದ್ರೆ, ಓಕೆ ಗ್ರಾಮೀಣ ಲೊಕೇಶನ್ ಮಾಡಿದ್ರೆ ಅವರಿಗೆ 35% ಸಬ್ಸಿಡಿ ಆಗುತ್ತೆ. ಓಕೆ, ಸಪೋಸ್ ಈ ಸ್ಪೆಷಲ್ ಕ್ಯಾಟಗರಿದವರು ಸಿಟಿ ಒಳಗೆ ಮಾಡಿದ್ರೆ 25% ಸಬ್ಸಿಡಿ ಆಗುತ್ತೆ. ಇದು ಕಾಮನ್ ಫಾರ್ಮುಲಾ. ಸಪೋಸ್ ಜನರಲ್ ಕ್ಯಾಟಗರಿ ಇದ್ದಾರೆ, ಜನರಲ್ ಕ್ಯಾಟಗರಿ ಇರೋರಿಗೆ ಹಳ್ಳಿಗೆ ಬಿಸ್ನೆಸ್ ಮಾಡಿದ್ರೆ 25% ಸಬ್ಸಿಡಿ ಆಗುತ್ತೆ. ಮತ್ತೆ ಅವ್ರು ಅದೇ ಸಿಟಿ ಒಳಗಡೆ ಮಾಡಿದ್ರೆ ಬರೀ 15% ಸಬ್ಸಿಡಿ ಆಗುತ್ತೆ. ಬಟ್ ಇನ್ನು ಕೆಲವರು ಬರ್ತಾರೆ, ಸರ್ ನಾನು ಜನರಲ್ ಕ್ಯಾಟಗರಿ ನಾವು ಏನ್ ಮಾಡಿ ಸರ್, ನಮ್ಗೆ ಹೆಚ್ಚಿಗೆ ಬೇಕಾದ್ರೆ ಏನ್ ಮಾಡ್ಬೇಕು? ಸಿಂಪಲ್ ಆಗಿದೆ, ನಿಮ್ಮ ಹೆಸರು ಲೇಡೀಸ್ ಜೆಂಟ್ಸ್ ಮಾಡೋದು ಬೇಡ, ಲೇಡೀಸ್ ಹೆಸರು ಮಾಡ್ಕೊಳ್ಳಿ. ಓಕೆ, ನಿಮ್ಮ 10% ಸಬ್ಸಿಡಿ ಎಕ್ಸ್ಟ್ರಾ ಸಿಗ್ತಾ ಇದೆ. ಸೊ ಅದು ತುಂಬಾ ಒಳ್ಳೇದು. ಸೊ ಯಾವ ತರದ ಬಿಸ್ನೆಸ್ ಗೆ ಲೋನ್ ಕೊಡ್ತಾರೆ ಸರ್? ಒಳ್ಳೆ ಪ್ರಶ್ನೆ. ಈಗ ನೋಡಿ, ನಾನಂದಲ್ಲ, ಸರ್ವಿಸ್ ಸೆಕ್ಟರ್ ಒಂದೇದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ 2ನೇದು. ಇಲ್ಲಿ ಟ್ರೇಡಿಂಗ್ ಆಕ್ಟಿವಿಟಿ ಬರಂಗಿಲ್ಲ. ಸೊ ಈಗ ಸರ್ವಿಸ್ ಸೆಕ್ಟರ್ ಯಾವ್ದು ಬರುತ್ತೆ ಅಂದ್ರೆ ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಕಟಿಂಗ್ ಶಾಪ್ ಆಗಿರ್ಬೋದು, ಮತ್ತೆ ಟಿವಿ ರಿಪೇರಿ ಮಾಡೋದಾಗಿರ್ಬೋದು, ಗ್ಯಾರೇಜ್ ಮಾಡೋದಾಗಿರ್ಬೋದು, ಈ ತರ ಏನ್ ಸರ್ವಿಸ್ ಮಾಡ್ತಾರೆ ಇದು ಸರ್ವಿಸ್ ಸೆಕ್ಟರ್ ಬರುತ್ತೆ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಪೇಪರ್ ಪ್ಲೇಟ್ ಆಗಿರ್ಬೋದು, ಅಥವಾ ಪೆನ್ ಆಗಿರ್ಬೋದು, ಎನಿಥಿಂಗ್
ಬಟ್ಟೆ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು. ಸೊ ಯಾವ್ದೇ ರೀತಿ ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಇದು ಕೂಡ ಇಲ್ಲಿ ಬರುತ್ತೆ. ಬಟ್ ನಾನು ಟ್ರೇಡಿಂಗ್ ಅನ್ನಲ್ಲ. ಟ್ರೇಡಿಂಗ್ ಅಂದ್ರೆ ಸರ್ ಬಟ್ಟೆ ಅಂಗಡಿ, ಬಟ್ಟೆ ತರ್ತೀವಿ, ಬಟ್ಟೆ ಮಾರ್ತೀವಿ. ಸಿಮೆಂಟ್ ತರ್ತೀವಿ, ಮಾರ್ತೀವಿ. Okay. ಸ್ಟೀಲ್ ತರ್ತೀವಿ, ಮಾರ್ತೀವಿ. ಇದ್ರಲ್ಲಿ ಟ್ರೇಡಿಂಗ್ ಆಕ್ಟಿವಿಟಿ ಬರುತ್ತೆ. ಇದು ಇದ್ರಲ್ಲಿ ಕನ್ಸಿಡರ್ ಆಗಂಗಿಲ್ಲ. ಬಟ್ ಇಲ್ಲಿ ಬಹಳ ಜನರಿಗೆ ಇನ್ನೊಂದೇನು ಕನ್ಫ್ಯೂಷನ್ ಇದೆ ಅಂದ್ರೆ ಹೈನುಗಾರಿಕೆ, ಕೋಳಿ ಸಾಗಾಣಿಕೆ, ಕುರಿ ಸಾಗಾಣಿಕೆ ಸರ್ ನಾನು ಮ್ಯಾನುಫ್ಯಾಕ್ಚರ್ ಬರ್ತೀವಿ ಅಂತ ಅನ್ಕೊಂಡಿರ್ತಾರೆ. ಇದು ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಬರಂಗಿಲ್ಲ, ಇದು ಸರ್ವಿಸ್ ಸೆಕ್ಟರ್ ಬರುತ್ತೆ. ಸೊ ಈ 3 ಕ್ಯಾಟಗರಿಗೆ ಇವರಿಗೆ ಸರ್ವಿಸ್ ಸೆಕ್ಟರ್ ಬಂದ್ರೆ 20 ಲಕ್ಷ ಲೋನ್ ಕೊಡ್ಬೋದು ರೈತರಿಗೆ. ಈ PMEGP ಸ್ಕೀಮು ಹೊಸ ಬಿಸ್ನೆಸ್ ಮಾಡೋದಕ್ಕೆ, ಫಸ್ಟ್ ಟೈಮ್ ಬಿಸ್ನೆಸ್ ಮಾಡೋರಿಗೆ ಮಾತ್ರ ಬರುತ್ತೆ. ಓಕೆ ಓಕೆ, ಆಲ್ರೆಡಿ ಬಿಸ್ನೆಸ್ ಇದೆ ಅವ್ರಿಗೆ ಇದು ಬರೋದೇ ಇಲ್ಲ. ಸರ್, ಈ PMEGP ಲೋನ್ ಮುಖಾಂತರ ಸೊ ನಾವು ಗರಿಷ್ಠ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಲೋನ್? ಒಳ್ಳೆ ಪ್ರಶ್ನೆ. ಈಗ ನಾನು ಮುಂಚೆ ಹೇಳಿದಲ್ಲ, ಸರ್ವಿಸ್ ಸೆಕ್ಟರ್ಗೆ 20 ಲಕ್ಷ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ 50 ಲಕ್ಷ. ಬಟ್ ಇನ್ ಕೇಸ್ ಅವರ ಆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಅವ್ರ ಬಿಸ್ನೆಸ್ ಚೆನ್ನಾಗಿದ್ದು ಒಂದು 50ರಿಂದ 100 ಜನರಿಗೆ ಅವ್ರು ಹೆಚ್ಚಿಗೆ ಜನ ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಅಂತಂದಾಗ ನಾವು ಅಪ್ಲಿಕೇಶನ್ ಹಾಕೋದು 50 ಲಕ್ಷ ಇರುತ್ತೆ. ಬಟ್ ಅದನ್ನ ಸರ್ಕಾರದವರು ಅದನ್ನ ನೋಡ್ಕೊಂಡ್ಬಿಟ್ಟು ಅದ್ರಲ್ಲಿ ಚೆನ್ನಾಗಿದೆ ಅಂತ ಹೋಗಿ ಅವ್ರು ಹೇಳಿದಾಗ ಸೊ ಅಲ್ಲಿ ಗೌರ್ಮೆಂಟ್ ಅದಕ್ಕೆ ಓಕೆ ಮಾಡಿದ್ರೆ 1 ಕೋಟಿ ಕೊಡ್ಬೋದು. ಈ 1 ಕೋಟಿಗೆ ಅದೇನ್ ಸಬ್ಸಿಡಿ ಪರ್ಸೆಂಟ್ ಬರುತ್ತೆ ಅದೇ 30% ಬರುತ್ತೆ, 30 ಬರುತ್ತೆ. ಬಟ್ ಅಗೇನ್ ಡಿಪೆಂಡ್ಸ್ ಆನ್ ದಿ ಅವ್ರ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಮ್ಯಾನುಫ್ಯಾಕ್ಚರ್ ಸರ್ವಿಸ್ ಸೆಕ್ಟರ್ ಅಲ್ಲಿ ಕೂಡ 20 ಲಕ್ಷ ಇದ್ದದ್ದು 20 ಲಕ್ಷ ಕೊಡ್ಬೋದು. ಅವರು ಬಹಳ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತೇವೆ ಅಂದ್ರೆ ಬರುತ್ತೆ. ಸರ್, ಈ ಲೋನ್ ತಗೊಳಕ್ಕೆ ಕ್ರೆಡಿಟ್ ಸ್ಕೋರ್ ಇರ್ಲೇಬೇಕಾ ಸರ್? ಹೌದು, ಇರ್ಲೇಬೇಕು. ಈ ನಾನು ಬಹಳಷ್ಟು ಬಿಡೋದು ಹೇಳಿದೀನಿ, ಕ್ರೆಡಿಟ್ ಸ್ಕೋರ್ ಇಲ್ಲ ಅಂತಂದ್ರೆ ದೇವರು ಕೂಡ ಲೋನ್ ಕೊಡಂಗಿಲ್ಲ. ಓಕೆ, ಬಟ್ ಕ್ರೆಡಿಟ್ ಸ್ಕೋರ್ ಇರ್ಲೇಬೇಕು. ದಯಮಾಡಿ ನೀವು ಎಲ್ಲಿ ಲೋನ್ ಮುಂಚೆ ತಗೊಂಡ್ರು ಕೂಡ ಕರೆಕ್ಟ್ ಆಗಿ ಕಟ್ಟಿ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಗೆ ಯಾವುದೇ ಬ್ಯಾಂಕ್ ಲೋನ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಕ್ರೆಡಿಟ್ ಸ್ಕೋರ್, ಸಿಬಿಲ್ ಸ್ಕೋರ್ ಇರ್ಲೇಬೇಕು. PMEGP ಲೋನ್ಗೆ ಅಪ್ಲೈ ಮಾಡ್ಬೇಕಂತಂದ್ರೆ ಯಾವ ತರದ ಅರ್ಜಿಗಳು ಸಲ್ಲಿಸಬೇಕು ಸರ್? ಅರ್ಜಿ ಸಲ್ಲಿಸೋದು ಒಂದೇ ಇರುತ್ತೆ, ಬಟ್ ದಾಖಲೆಗಳು ತುಂಬಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ದಾಖಲೆ ಈ PMEGP ಒಳಗಡೆ ತುಂಬಾ ಇಂಪಾರ್ಟೆಂಟ್. ಎಷ್ಟು ಹೆಚ್ಚಿಗೆ ಡಾಕ್ಯುಮೆಂಟ್ ಇರುತ್ತೋ ಅಷ್ಟು ಬೇಗ ಪಾಸ್ ಆಗುತ್ತೆ. ಹೆಚ್ಚಿನ ಡಾಕ್ಯುಮೆಂಟ್ ಅಂದ್ರೆ ನೋಡಿ, ಫಸ್ಟ್ ಇದರಲ್ಲಿ ಮತ್ತೆ 2 ಭಾಗ ಮಾಡೋಣ. ಒಂದು ಫಸ್ಟ್ ಭಾಗ ಬೇಕೇ ಬೇಕು ಅನ್ನೋದ್ರಲ್ಲಿ ಇರುತ್ತೆ. ಒಂದು ಫೋಟೋ, ಒಂದು ಅವ್ರದ್ದು ಎಜುಕೇಶನ್ ಮಾರ್ಕ್ಸ್ ಕಾರ್ಡ್ 8ನೇ ಪಾಸ್ ಆಗಿದ್ರೆ ಅದು ಬೇಕೇ ಬೇಕು. 8ನೇ ಅಂತಲ್ಲ, ಅವ್ರು 10ನೇ ಆಗಿದ್ರೆ 10ನೇ ಬೇಕು, PUC ಆಗಿದ್ರೆ PUC, ಡಿಗ್ರಿ ಆಗಿದ್ರೆ ಡಿಗ್ರಿ, ಬಟ್ ಮಿನಿಮಮ್ 8ನೇ ಕ್ಲಾಸ್ ಪಾಸ್ ಆಗಿರ್ಬೇಕು. ಯಾವ್ದೋ ಒಂದು ಮಾರ್ಕ್ಸ್ ಕಾರ್ಡ್ ಕೊಡಬೇಕು. ಓಕೆ, ಸಪೋಸ್ 10ನೇ ಫೇಲ್ ಇದಾರ ನಡೀತೆ, ಅದು ಬೇಕೇ ಬೇಕು. ಮತ್ತೆ ಕಾಸ್ಟ್ ಇದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕೇ ಬೇಕು. ಓಕೆ, ಸೊ ಪ್ರಾಜೆಕ್ಟ್ ರಿಪೋರ್ಟ್ ಬೇಕೇ ಬೇಕು. ಇವು ಮ್ಯಾಂಡೇಟರಿ. ಇದು ಇಲ್ಲಾಂದ್ರೆ ಮತ್ತೆ ಫೈಲ್ ರಿಜೆಕ್ಟ್ ಆಗುತ್ತೆ. ಇದನ್ನ ಬಿಟ್ಟು ಎಕ್ಸ್ಟ್ರಾ ಡಾಕ್ಯುಮೆಂಟ್ಗೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ಇವರಿಗೆ ಸರ್ಕಾರದವರು, ಈಗ ಸರ್ಕಾರದಲ್ಲಿ ಫೈಲ್ ಮೂವ್ಮೆಂಟ್ ಆಗ್ಬೇಕಂದ್ರೆ ಸರ್ಕಾರ ನಾರ್ಮ್ಸ್ ಪ್ರಕಾರ ಎಲ್ಲ ಓಕೆ ಆದಾಗ ಪಾಸ್ ಆಗತ್ತೆ. ಇಲ್ಲಿ ಸರ್ಕಾರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಯಾರ ಫಲಾನುಭವಿ ಹಾಕಿರ್ತಾರೆ ಅವ್ನೆಲ್ಲ ಚೆಕ್ ಮಾಡ್ತಾರೆ. ಓಕೆಪ್ಪ, ಒಂದು ಸ್ವಂತ ಲ್ಯಾಂಡ್ ಇದೆಯಾ, ಸ್ವಂತ ಮನೆ ಇದೆಯಾ, ಸ್ವಂತ ಮನೆ ಇದ್ರೆ ಹೆಚ್ಚಿಗೆ ವೇಟೇಜ್ ಸಿಗುತ್ತೆ, ಬಾಡಿಗೆ ಮನೆ ಇದ್ರೆ ಅಲ್ಲಿ ಮಾರ್ಕ್ಸ್ ಕಡಿಮೆ ಸಿಗುತ್ತೆ. ಈ ಏನ್ ವ್ಯಾಪಾರ ಮಾಡ್ಬೇಕಂತಾರೆ ಅದ್ರ ಟ್ರೈನಿಂಗ್ ಆಗಿದ್ರೆ ಟ್ರೈನಿಂಗ್ ಸರ್ಟಿಫಿಕೇಟ್ ಇದ್ರೆ ಒಳ್ಳೇದು, ಮಾರ್ಕ್ಸ್ ಹೆಚ್ಚಿಗೆ ಸಿಗುತ್ತೆ. ಓಕೆ, ಮತ್ತೆ ಮುಂಚೆ ITR ಮಾಡಿದ್ದಾರೆ ಅಥವಾ ಅವ್ರ ಅದರ್ ಸೋರ್ಸ್ ಆಫ್ ಇನ್ಕಮ್ ಇದೆ. ಎಕ್ಸಾಂಪಲ್ ವೈಫ್ ಇದಾರೆ ಬಟ್ ಹಸ್ಬೆಂಡ್ ಏನೋ ಎಂಪ್ಲಾಯ್ಮೆಂಟ್ ಇದಾರೆ, ಇನ್ಕಮ್ ಬರ್ತಾ ಇದೆ, ITR ಇದೆ. ಸೊ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಓಕೆ, ಆಲ್ರೆಡಿ ಇವಾಗ ಬಿಸ್ನೆಸ್ ಮಾಡಕ್ ನಾನು ರೆಡಿ ಆಗಿದ್ದೀನಿ, ಬಟ್ ಇವಾಗ ಅಟ್ ಪ್ರೆಸೆಂಟ್ GST ಮಾಡಿಸಿದ್ದೀನಿ, ಪ್ಲಸ್ ಪಾಯಿಂಟ್ ಆಗುತ್ತೆ. ಓಕೆ, ಅಲ್ಲಿ ಮುನ್ಸಿಪಾಲಿಟಿ ಲೈಸೆನ್ಸ್ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಲೈಸೆನ್ಸ್ ತಗೊಂಡಿವಿ, ಸೊ ಅಲ್ಲಿ ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಂಡಿವಿ. ಸೊ ಇವು ಕೆಲವೊಂದು ಇವೆಲ್ಲ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಗಳು, ಅಲ್ಲಿ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತೆ. ಮತ್ತೆ ಆ ಬಿಸ್ನೆಸ್ಗೆ ಈ ಫಲಾನುಭವಿ ಎಷ್ಟು ಸೀರಿಯಸ್ನೆಸ್ ಇದ್ದಾರೆ ಅದು ತೋರಿಸುತ್ತೆ. ಅವಾಗ ಇವೆಲ್ಲಾ ಡಾಕ್ಯುಮೆಂಟ್ ಗಳು ಇದ್ದಾಗ, ಎಷ್ಟು ಹೆಚ್ಚಿಗೆ ಡಾಕ್ಯುಮೆಂಟ್ ಇದ್ದಾಗ ಅವಾಗ ಏನಾಗುತ್ತೆ, ಯಾವ್ದೇ ಸರ್ಕಾರದಲ್ಲಿ ಅವರು ತಮ್ಮ ಫೈಲ್ ಇಟ್ಕೊಂಡು ಕೊಡುವಾಗಿಲ್ಲ. ಓಕೆ, ಅವ್ರಿಗೆ ಟೋಟಲ್ ಆಗಿ 60 ಮಾರ್ಕ್ಸ್ ಸಿಗ್ಬೇಕು. 60 ಮಾರ್ಕ್ಸ್ ಓಕೆ ಆಗಿದೆಯಾ, ಅವ್ರ ಫೈಲ್ ಇಟ್ಕೊಂಡು ಕೊಡುವಾಗಿಲ್ಲ, ಆ ಫೈಲ್ ಮಾಡ್ಲೇಬೇಕು. ಸೊ ನಾನ್ ದಯಮಾಡಿ ಹೇಳ್ತೀನಿ, ಸೊ ನಿಮ್ಮ ಬಿಸ್ನೆಸ್ ಬಗ್ಗೆ ನೀವು ಎಷ್ಟು ಹೆಚ್ಚಿನ ಡಾಕ್ಯುಮೆಂಟ್ ಕೊಡ್ತೀರಾ ಅಷ್ಟು ಒಳ್ಳೇದು. ಯಾವ್ದೇ ಲೋನ್ ಮಾಡಿಸ್ಬೇಕಂತಂದ್ರು ಪ್ರಾಜೆಕ್ಟ್ ರಿಪೋರ್ಟ್ ಕೊಡಿ ಅಂತಾರೆ ಸರ್. ಏನ್ ಸರ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತಾರೆ? ಏನು ನಮ್ಮ ಹಳ್ಳಿ ಜನಗಳಿಗಾಗಿರ್ಬೋದು, ನಮ್ಮ ರೈತರಿಗಾಗಿರ್ಬೋದು, ಸುಮಾರು ಜನಕ್ಕೆ ಈ ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರೇನೆ ಗೊತ್ತಾಗಲ್ಲ. ಸೊ ಅದು ಏನ್ ಸರ್ ಆಕ್ಚುಲಿ ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರೆ ಏನ್ ಬೇಕಾಗುತ್ತೆ? ಈಗ ನಾವು ರಿವರ್ಸ್ ಮಾತಾಡೋಣ. ಈಗ ಸಪೋಸ್ ನಮ್ ಫಲಾನುಭವಿನೇ ಬ್ಯಾಂಕು, ಓಕೆ, ಬ್ಯಾಂಕ್ ಕಸ್ಟಮರ್. ಓಕೆ, ಈಗ ನಾನ್ ಡೈರೆಕ್ಟ್ ಬಂದು ನಾ ಬರೀ ಸ್ಟೋರಿ ಹೇಳ್ತೀನಿ, ಸರ್ ನಾನು ಹಾಗೆ ಮಾಡ್ತೀನಿ, ನಾನು ಹೀಗ್ ಮಾಡ್ತೀನಿ, ನಾನು ಲೋನ್ ಕೊಡಿ ಅಂತ. ಓಕೆ, ಅಲ್ಲಿ ಕೇಳೋದಕ್ಕೆ ಸರಿ ಇರುತ್ತೆ, ಹೌದು. ಬಟ್ ಅದನ್ನ ಆ ಫೈಲ್ ಅನ್ನು ನಾನು ನನ್ನ ಮ್ಯಾನೇಜರ್ ಕಳಿಸ್ಬೇಕು. ಮೇಲ್ಗಡೆ ಕಳಿಸ್ಬೇಕಾದ್ರೆ ನಾನು ಬರೀ ಫೋನಲ್ಲಿ ಹೇಳೋದು ಆಗಂಗಿಲ್ಲ. ನಾ ಅವ್ನ ಡಾಕ್ಯುಮೆಂಟ್ ಕಳಿಸ್ಬೇಕಾದ್ರೆ ಅವ್ನಿಗೆ ಹೇಳ್ಬೇಕಂದ್ರೆ ಈ ಪ್ರಾಜೆಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನಂಗೆ ಡಾಕ್ಯುಮೆಂಟ್ ಬೇಕಾಗತ್ತೆ. ಆ ಡಾಕ್ಯುಮೆಂಟ್ ಮಾಡೋ ಆ ಪ್ರಕ್ರಿಯೆ ಅದೇನು
ಒಂದ್ ಮಾತಂತಾರೆ 10 ಮಾತಾಡೋಕ್ಕಿಂತ ಒಂದು ರೆಕಾರ್ಡ್ ಮಾಡ್ಬೇಕಂತ. ಹಾ. ಸೊ ಇಲ್ಲಿ ಇವ್ರು ಏನ್ ಬಿಸ್ನೆಸ್ ಮಾಡ್ಬೇಕಂತಾರೆ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಅದ್ರಲ್ಲಿ ಬರುತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ. Okay. ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಏನೇನ್ ಇರುತ್ತೆ ಅಂತಂದ್ರೆ ಒಂದು ಅವ್ರ ಪೂರ್ತಿ ಹೆಸರು ಎಲ್ಲ ಇರುತ್ತೆ, ಮೊಬೈಲ್ ನಂಬರ್ ಇರುತ್ತೆ, ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಅವ್ರು ಏನ್ ಬಿಸ್ನೆಸ್ ಮಾಡ್ಬೇಕಂತಾರ ಆ ಬಿಸ್ನೆಸ್ ಹೆಸರು ಇರುತ್ತೆ. ಅದ್ರ ಜೊತೆಗೆ ಅವರ ಪ್ರೊಜೆಕ್ಟೆಡ್ ರಿಪೋರ್ಟ್ ಇರುತ್ತೆ. ಅಂದ್ರೆ ಮುಂದೆ ಅವ್ರು ನೆಕ್ಸ್ಟ್ 5 ಇಯರ್ಸ್ಗೆ, ನೆಕ್ಸ್ಟ್ 7 ಇಯರ್ಸ್ಗೆ ಅಥವಾ ನೆಕ್ಸ್ಟ್ 10 ಇಯರ್ಸ್ಗೆ ಅವನ ಬಿಸ್ನೆಸ್ ಯಾವ ತರ ಗ್ರೋತ್ ಆಗುತ್ತೆ, ಯಾವ ಇಯರಲ್ಲಿ ಏನ್ ಮಾಡ್ತಾರೆ, ಮತ್ತೆ ಈ ಹಣ ತಗೊಂಡ್ಬಿಟ್ಟು ಅವ್ರು ಎಲ್ಲೆಲ್ಲಿ ಖರ್ಚು ಮಾಡ್ತಾರೆ. ಓಕೆ, ಸುಮ್ನೆ ಕಣ್ಮುಚ್ಕೊಡಂಗಿಲ್ಲ. ಖರ್ಚು ಅಂದ್ರೆ ಇದ ಎಕ್ಸಾಂಪಲ್, ಸರ್ ನಾನು ಈ ಮಷಿನ್ ತಗೋಬೇಕು, ಈ ಮಷಿನ್ ಕಾಸ್ಟ್ ಇಷ್ಟ ಆಗುತ್ತೆ ಸರ್, ಆಮೇಲೆ ಈ ರಾ ಮೆಟೀರಿಯಲ್ ತರಬೇಕು ಸರ್, ನಾನು ಎಲೆಕ್ಟ್ರಿಫಿಕೇಶನ್ ಮಾಡಬೇಕು, ನಾನು ಫರ್ನಿಚರ್ ಮಾಡಬೇಕು ಸರ್, ನಾನು AC ಹಾಕ್ಬೇಕು. ಸೊ ಎಲ್ಲಾ ಪ್ಯಾರಾಮೀಟರ್ ಅಲ್ಲಿ ಪ್ರೊಜೆಕ್ಟ್ ರಿಪೋರ್ಟ್ ಹಾಕ್ಲೇಬೇಕಾಗುತ್ತೆ. ಒಂದು ಇದು ಖರ್ಚಾಯ್ತು. ಇನ್ನೊಂದು ಆದಾಯ ಹಿಂಗ್ ಬರುತ್ತೆ. ಓಕೆ ಸರ್, ನಾನು ಕುರಿ ಸಾಕಣೆ ಮಾಡ್ತೀನಿ ಸರ್, ಕುರಿ ಸಾಕಣೆ ಮಾಡಿದಲ್ಲಿ ನಾನು 6 ತಿಂಗಳಿಗೆ ನನಗೆ ಇಷ್ಟು ತಳಿ ಬರುತ್ತೆ, ನಾನು ಈ ಕುರಿದನು ಇಷ್ಟು ರೇಟಿಗೆ ನಾನು ಮಾಡ್ತೀನಿ, ನಾನು ತಗೊಂಡಿದ್ದು ಇಷ್ಟು ರೇಟಿಗೆ, ಅದರಿಂದ ತಗೊಂಡಿದ ಮೇಲೆ ಮತ್ತೆ ಅದಕ್ಕೆ ನಾನು ಬೆಳೆಸಿದ ಮೇಲೆ ಅದಕ್ಕೆ ಇಷ್ಟು ರೇಟ್ ಆಯ್ತು, ಇಷ್ಟು ತಿಂಗಳಾಗಿಂದ ಇಷ್ಟು ಬೆಳೆದಿರುತ್ತೆ. ಮುಂಚೆ ತಗೊಂಡಿದ್ದು 4 kg, ಇವಾಗ ತಗೊಂಡಿದ್ದು 20 kg. ಸೊ ಆ ಡಿಫ್ರೆನ್ಸಿಯೇಷನ್ ಎಲ್ಲ ಪ್ರತಿಯೊಂದು ಪ್ರೊಜೆಕ್ಟ್ ರಿಪೋರ್ಟ್ ಅಲ್ಲಿ ಹಾಕ್ಲೇಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಸೊ ನೀವು ಮಾತಾಡೋ ಪ್ರತಿಯೊಂದು ವರ್ಡ್ ಅಥವಾ ನಿಮ್ಮ ಒಂದು ಬ್ಯಾಂಕಿಂಗ್ ಪ್ರಕಾರ ಅದೆಲ್ಲ ಪ್ರತಿಯೊಂದು ಆ ಪ್ರೊಜೆಕ್ಟ್ ರಿಪೋರ್ಟ್ ಇದ್ದಾಗ ಅದು ಕೆಲಸ ಆಗುತ್ತೆ. ಸೊ ಪ್ರೊಜೆಕ್ಟ್ ರಿಪೋರ್ಟ್ ಈ ಎಂಟೈರ್ ಪ್ರೊಸೆಸ್ ಅಲ್ಲಿ 90% ತುಂಬಾ ಇಂಪಾರ್ಟೆಂಟ್. ಸರ್, ಮತ್ತೆ ಲೋನ್ ಮಾಡಿಸ್ಬೇಕಂತಂದ್ರೆ ಕಂಪಲ್ಸರಿ ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತಾ ಸರ್? ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಲೋನ್ ಸಿಗಲಿಲ್ಲ. ಎರಡು ಇರ್ಲೇಬೇಕಾ? ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ಲೋನ್ ಸಿಗಲಿಲ್ಲ. ಸೊ ಎರಡು ಕಂಪಲ್ಸರಿ ಬೇಕೇ ಬೇಕು. ಓಕೆ. ಸೊ ವಿತೌಟ್ ಅದು ಮಾಡಕ್ ಬರೋದೇ ಇಲ್ಲ. ಸರ್, ಲೋನ್ ಆಗ್ಬೇಕಂತಂದ್ರೆ ಶ್ಯೂರಿಟಿ ಏನಾದ್ರು ಕೊಡ್ಬೇಕಾಗುತ್ತಾ ಸರ್? ಸರ್ಕಾರ ನಿಯಮಗಳ ಪ್ರಕಾರ 10 ಲಕ್ಷ ಕೆಳಗಡೆ ಆದ್ರೆ 100% ಶ್ಯೂರಿಟಿ ಸರ್ಕಾರ ಕೊಡುತ್ತೆ. 10 ಲಕ್ಷದಿಂದ ಮೇಲ್ಪಟ್ಟು ಲೋನ್ ತಗೊಂಡ್ರೆ ಜನರಲ್ ಕ್ಯಾಟಗರಿ ಇರೋರಿಗೆ 75% ಸೆಕ್ಯೂರಿಟಿ ಸರ್ಕಾರ ಕೊಡುತ್ತೆ. ಈ ಸ್ಪೆಷಲ್ ಕ್ಯಾಟಗರಿ ಇದೆಯಲ್ಲ, ಈ ಸ್ಪೆಷಲ್ ಕ್ಯಾಟಗರಿಗೆ 85% ಸೆಕ್ಯೂರಿಟಿ ಸರ್ಕಾರ ಕೊಡುತ್ತೆ. ಸೊ ಮಿಕ್ಕಿ ಸೆಕ್ಯೂರಿಟಿ ಕೊಡ್ಲೇಬೇಕಾಗತ್ತೆ. ಸರ್, ಅಂದ್ರೆ ಸರ್ಕಾರ ಯಾವ ತರ ಕೊಡುತ್ತೆ ಸರ್ ಸೆಕ್ಯೂರಿಟಿನ? ಒಳ್ಳೆ ಪ್ರಶ್ನೆ. ಇವಾಗ ಇಲ್ಲಿ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಎಕ್ಸಾಂಪಲ್ ಒಂದು ರೈತ ಇರ್ತಾನೆ, ಓಕೆ, ಅವ್ನು ಕುರಿ ಸಾಕಾಣಿಕೆ ಮಾಡಬೇಕು, ಕೋಳಿ ಸಾಕಾಣಿಕೆ ಏನೋ ಮಾಡ್ಬೇಕು. ಅದನ್ನ ಮಾಡ್ಬೇಕಾದ್ರೆ ಈಗ ಅವನು ಪ್ರೈವೇಟ್ ಬ್ಯಾಂಕ್ ಕೇಳಿದ್ರೆ ಫಸ್ಟ್ ಆಫ್ ಆಲ್ ರೈತರಿಗೆ ಹತ್ರ ಬರೋಕೆ ಬಿಡಂಗಿಲ್ಲ. ಅವ್ರು ಏನಂತಾರೆ, ಮೊದಲು ನೀನ್ ಸಾಲ ಮಾಡ್ಕೊಂಡು ಏನೇ ಮಾಡ್ಕೊಂಡು ಫಸ್ಟ್ ನೀನ್ ಬಿಸ್ನೆಸ್ ಸ್ಟಾರ್ಟ್ ಮಾಡು, ಆಮೇಲೆ ಒಂದು 2 ವರ್ಷ ಬಿಟ್ಟು ನಾನು ಕೊಡ್ತೀನಿ, ಟ್ರಾನ್ಸಾಕ್ಷನ್ ಕೊಡ್ತೀವಿ ಅಂತಾರೆ. ಸದ್ಯಕ್ಕಂತೂ ಕೊಡಲ್ಲ ಅಂತ ಹೇಳ್ತಾರೆ. ನೀವು ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ ಹೋದಾಗ ಸೆಕ್ಯೂರಿಟಿ ಕೊಡ್ತೀನಿ ಅಂತಾರೆ. ನೀವು ಸೆಕ್ಯೂರಿಟಿ ಕೊಡಕ್ಕೆ ಏನಿಲ್ಲ ಅಂತಂದ್ರೆ ಅವಾಗ ಇಲ್ಲಿ ಏನಾಗ್ತದೆ, ಇಲ್ಲಿ ಸರ್ಕಾರ ಆ ಫಲಾನುಭವಿ ಪರವಾಗಿ ಸರ್ಕಾರ ಬ್ಯಾಂಕಿಂಗ್ ಸೆಕ್ಯೂರಿಟಿ ಕೊಡ್ತಾ ಇದೆ. ಏನಂತ, ಇಲ್ಲಿ ಈ ಮನುಷ್ಯನ ಕಡೆ ನಾಲೆಜ್ ಇದೆ, ಟ್ಯಾಲೆಂಟ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಅವನಿಗೆ ನಿಮ್ಗೆ ಸೆಕ್ಯೂರಿಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಹಣ ಬೇಕು, ಬಟ್ ಹಣ ಬೇಕಂದ್ರೆ ನಿಮ್ಗೆ ಸೆಕ್ಯೂರಿಟಿ ಬೇಕು. ನಿಮ್ ಸೆಕ್ಯೂರಿಟಿ ನಾನು ಕೊಡ್ತೀನಿ, ಹಣ ನೀವು ಕೊಡಿ. ಓಕೆ, ಸೊ ನಾಳೆ ಯಾವ್ದೇ ಕಾರಣಕ್ಕೆ ಇವನಿಗೆ ಅನಾಹುತ ಆಗ್ಬಿಟ್ರೆ, ಬಿಸ್ನೆಸ್ ಲಾಸ್ ಆಗ್ಬಿಟ್ರೆ ಈ ಹಣ ನಾನ್ ಕಟ್ತೀನಿ ಅಂತ ಸರ್ಕಾರ ಒಪ್ತಾ ಇದೆ. ಓಕೆ, ಸರ್ಕಾರ ಒಪ್ತಾ ಇದೆ. ಬಟ್ ಸರ್ಕಾರ ಒಪ್ತಾ ಇದೆ, ಬಟ್ ನಾನಂದ್ರೆ 10 ಲಕ್ಷವರೆಗೆ 100%, 10 ಲಕ್ಷ ಮೇಲ್ಪಟ್ಟು 75 to 85% ಸೆಕ್ಯೂರಿಟಿ ಸರ್ಕಾರ ಕೊಡುತ್ತೆ. ಹಾಗಂತ ಪ್ರತಿಯೊಬ್ಬರು ಬಂದು ನಂಗೆ 1 ಕೋಟಿ ಕೊಡಿ, 2 ಕೋಟಿ ಕೊಡಿ ಆ ತರ ಇರಂಗಿಲ್ಲ. ಸೊ ಆ ಫಲಾನುಭವಿ ತಮ್ಮ ಕೈಯಿಂದ ಎಷ್ಟು ಹಣ ಹಾಕ್ತಾನೆ, ಅವ್ನ ಕೈಯಿಂದ ಎಷ್ಟು ಡೌನ್ ಪೇಮೆಂಟ್ ಮಾಡಬಹುದು, ಅವ್ನ ಕೈಯಿಂದ ಎಷ್ಟು ಹಾಕ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಮತ್ತೆ ಅವ್ನು ಯಾವ ಬಿಸ್ನೆಸ್ ಮಾಡ್ತಾನೆ, ಅದು ಯಾವ ತರ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸೆಕ್ಯೂರಿಟಿ ಇಲ್ಲಿ ನಮ್ಮ ಫಲಾನುಭವಿ ಯಾರು ಬರ್ತಿದ್ದಾರೆ, ಸೊ ಸೆಕ್ಯೂರಿಟಿ ಮೇಲೆ ಥಿಂಕ್ ಮಾಡಕ್ ಹೋಗಬೇಡಿ, ನಿಮ್ ಬಿಸ್ನೆಸ್ ಫೋಕಸ್ ಮಾಡಿ, ನಿಮ್ ಸೆಕ್ಯೂರಿಟಿ ಸರ್ಕಾರ ಕೊಡ್ತಾ ಇದೆ. ನಾ ಇದನ್ನ ಹೇಳ್ಬೋದು ನಿಮ್ಗೆ. ಸರ್, ಇನ್ನೊಂದು ಕ್ವಶನ್, ಇವಾಗ ಲೋನ್ ಯಾವ್ದೇ ಲೋನ್ ತಗೋಬೇಕಂತಂದ್ರು ಅರ್ಜಿ ಅಂದ್ರೆ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್. ಸೊ ಡಾಕ್ಯುಮೆಂಟ್ಸ್ ಇರುತ್ತೆ, ಕೆಲವೊಂದು ಏನಾದ್ರು ಮಿಸ್ಟೇಕ್ಸ್ ಇರುತ್ತೆ, ಅಂದ್ರೆ ನೇಮ್ ಏನಾದ್ರು ಮಿಸ್ಟೇಕ್ ಇರುತ್ತೆ, ಏನೋ ಒಂದು ಮಿಸ್ಟೇಕ್ ಇರುತ್ತೆ ಆ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಅಲ್ಲಿ. ಸೊ ಆ ತರ ಇದ್ದಾಗ ಲೋನ್ ತಗೊಳಕ್ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಸರ್? ಅಲ್ಲ, ಅದೇನು ಪ್ರಾಬ್ಲಮ್ ಆಗಲ್ಲ. ಎಕ್ಸಾಂಪಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಕೋರ್ಟ್ ಅಫಿಡವಿಟ್ ಮಾಡ್ಕೋಬಹುದು. ಓಕೆ, ಬಟ್ ನಾನು ಹೇಳ್ದಲ್ಲ ಕೆಲವೊಂದು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಅಂತ, ಆ ಮ್ಯಾಂಡೇಟರಿ ಡಾಕ್ಯುಮೆಂಟ್ ಇದ್ರೆ ಆಗೋದೇ ಇಲ್ಲ. ಎಕ್ಸಾಂಪಲ್ ನಾನು ಹೇಳ್ದಲ್ಲ, ಆಧಾರ್ ಕಾರ್ಡ್ ಆಯ್ತು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಸಿಬಿಲ್ ಆಗಿರ್ಬೋದು, ಕೆಲವೊಂದು ಆಗಂಗಿಲ್ಲ, ಬುಕ್ಕಿದೆಲ್ಲ ಮಾಡಬಹುದು, ಬರುತ್ತೆ. ಸರ್, ಇವಾಗ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಬೇಕಂತಂದ್ರೆ ಸೊ 100% ಲೋನ್ ಅಮೌಂಟ್ ಏನಿದೆಯಲ್ಲ ಅದು ಕಂಪ್ಲೀಟ್ ಬ್ಯಾಂಕ್ ಕಡೆಯಿಂದನೇ ಬರುತ್ತೆ ಸರ್? ನಾವು ಇನಿಷಿಯಲ್ ಆಗಿ ಏನಾದ್ರು ಆಗ್ಬೇಕಾಗುತ್ತೆ ಸರ್? ಅಲ್ಲ, ಯಾವುದೇ ಬ್ಯಾಂಕ್ ಅಲ್ಲಿ ಆಗ್ಲಿ ನಿಮ್ಗೆ 100% ಫಂಡಿಂಗ್ ಆಗೋದೇ ಇಲ್ಲ. ಇನ್ ಕೇಸ್ 100% ಫಂಡಿಂಗ್ ಆದ್ರೆ ಜನ ಮಿಸ್ಯೂಸ್ ಮಾಡ್ಕೋತಾರೆ. ಇಲ್ಲಾಂದ್ರೆ ನಾಳೆ ಏನ್ ಮಾಡ್ತಾರೆ, ಎಲ್ರು ಪ್ರತಿಯೊಬ್ಬರು ಏರೋಪ್ಲೇನ್ ತಗೋತಾರೆ, 100% ಏನು ಹಾಕಿಲ್ಲ ಮಾಡೋಣ ಅಂತೀವಿ. ಬಟ್ ಅದಕ್ಕೆ ಒಂದು ಪ್ರಾಪರ್ ಫಾರ್ಮುಲಾ ಇದೆ. ಇದು ನೀವು ಪ್ರೈವೇಟ್ ಬ್ಯಾಂಕಿಗೆ ಹೋಗಿ ನಿಮ್ಗೆ 75% ಸಿಗುತ್ತೆ, 25% ಹಾಕ್ಲೇಬೇಕು. ಅದಕ್ಕೆ ಬಟ್ ಇಲ್ಲಿ 25% ಹಾಕೋದು ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿ ಸರ್ಕಾರದವರು ಅದನ್ನು ಕಡಿಮೆ ಮಾಡಿದ್ದಾರೆ. ಓಕೆ, ಇಲ್ಲಿ SC ST OBC ಏನ್ ಸ್ಪೆಷಲ್ ಕ್ಯಾಟಗರಿ ಇದೆ, ಇವ್ರು ತಮ್ಮ ಕೈಯಿಂದ ಹಾಕೋದು ಬರೀ 5% ಮಾತ್ರ, 95% ಲೋನ್ ಆಗುತ್ತೆ. ಜನರಲ್ ಕ್ಯಾಟಗರಿಗೆ
90% ಲೋನ್ ಆಗುತ್ತೆ, ಬಟ್ 10% ಹಾಕ್ಬೇಕಾಗತ್ತೆ. ಬಟ್ ಇಲ್ಲಿ ಹಾಕ್ಲೇಬೇಕು. ಓಕೆ ಓಕೆ ಹಾಕ್ಲೇಬೇಕು, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬೇಕಾಗಿಲ್ಲ. ಮೊದಲು ಅರ್ಜಿ ಹಾಕಿ, ಅರ್ಜಿ ಬ್ಯಾಂಕಿಗೆ ಹೋಗುತ್ತೆ, ಸರ್ಕಾರಕ್ಕೆ ಹೋಗಿ ಬ್ಯಾಂಕಿಗೆ ಬರುತ್ತೆ, ಅರ್ಜಿ ಎಲ್ಲ ಓಕೆ ಆಗಿದೆ, ನಾನು ಲೋನ್ ಸ್ಯಾಂಕ್ಷನ್ ಆಗಿದ ಮೇಲೆ ಇದನ್ನ ಯಾವ ತರ ಕೊಡ್ತಾರ ಅಂತಂದ್ರೆ, ಈಗ ಸಪೋಸ್ ಒಂದು 10 ಲಕ್ಷ ಒಂದು ಮಷಿನ್ ತಗೋತಾ ಇದೀರಾ, 10 ಲಕ್ಷ ಮಷಿನ್ಗೆ 95% ಎಷ್ಟಾಗುತ್ತೆ? 9,50,000 ಆಗುತ್ತೆ. 9,50,000 ರೂಪಾಯಿ DDO ಅವ್ರು ಕೊಡ್ತಾರೆ, 50,000 ರೂಪಾಯಿ ನಿಮ್ ಕೈಯಿಂದ ಹಣ ಹಾಕಿದಾಗ ಮಷಿನ್ ಬರುತ್ತೆ ನಿಮ್ಗೆ. ಈ ತರ ಇರುತ್ತೆ. ಓಕೆ, ಸೊ ಈ ತರ ನಿಮ್ಗೆ ಕೊಡ್ತಾರೆ, 95% ಆಗುತ್ತೆ. ಓಕೆ, ಆಮೇಲೆ ಸರ್ ಈ ಸಬ್ಸಿಡಿ ಹೇಗೆ ಮತ್ತು ಯಾವಾಗ ಬಿಡುಗಡೆ ಆಗುತ್ತೆ ಸರ್? ಸಬ್ಸಿಡಿ ನೋಡಿ, ಫಸ್ಟ್ ಆಫ್ ಆಲ್ ಈ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದಾಗ ಫಸ್ಟ್ ಇದು ಅಪ್ಲಿಕೇಶನ್ ಹೋಗೋದು ಸರ್ಕಾರಕ್ಕೆ. ಸರ್ಕಾರದಿಂದ ಆಯಾ ಜಿಲ್ಲಾ ಆಫೀಸಿಗೆ ಬರುತ್ತೆ. ಜಿಲ್ಲಾ ಆಫೀಸಲ್ಲಿ ಅದನ್ನ ಸ್ಕ್ರೂಟಿ ಮಾಡ್ತಾರೆ, ಈ ಫಲಾನುಭವಿ ಸರ್ಕಾರಿ ಆ ಸ್ಕೀಮ್ಗೆ ತಗೊಳಕ್ ಎಲಿಜಿಬಲ್ ಇದಾರ ಅಥವಾ ಇಲ್ಲ ಅಂತ. ಮತ್ತೆ ಇನ್ನೊಂದು ಹೇಳ್ತೀನಿ, ಅಲ್ಲಿ ಕಂಪಲ್ಸರಿ ರಿಜೆಕ್ಟ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಸರಿ ಪ್ರೊಜೆಕ್ಟ್ ರಿಪೋರ್ಟ್ ಸರಿ ಇಲ್ಲ, ಇದಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಬಹಳಷ್ಟು ಪ್ಯಾರಾಮೀಟರ್ ಹಾಕ್ತಾರೆ. ಬಟ್ ಅದನ್ನು ಮತ್ತೆ ನೀವು ಅದು ರಿಪೀಟ್ ಮಾಡ್ಬೇಕು. ಸೊ ಏನ್ ಸರಿ ಇಲ್ಲ ನೋಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸರಿ ಮಾಡಿದಾಗ ಅವಾಗ ಅವ್ರ ಪ್ರಕಾರ ಏನಂದಲ್ಲ 60 ಮಾರ್ಕ್ಸ್ ಬರಲೇಬೇಕಂತ. 60 ಮಾರ್ಕ್ಸ್ ಆದ್ರೆ ಕಂಪಲ್ಸರಿ ಅವರು ಬ್ಯಾಂಕಿಗೆ ಫಾರ್ವರ್ಡ್ ಮಾಡ್ತಾರೆ. ಇಲ್ಲಿ ಸರ್ಕಾರ ಒಪ್ಪಿದೆ, ಇವರು ಸರ್ಕಾರ ನಿಯಮಕ್ಕೆ ಓಕೆ ಇದಾರ, ಬಟ್ ಸಬ್ಸಿಡಿ ರಿಲೀಸ್ ಮಾಡಂಗಿಲ್ಲ, ಬರೀ ಓಕೆ ಮಾಡಿ ಬ್ಯಾಂಕಿಗೆ ಕಳಿಸ್ತಾರೆ. ಸೊ ಸರ್ಕಾರ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಆ ಫಲಾನುಭವಿ ಟೆಸ್ಟ್ ಮಾಡಕ್ಕೆ. ಸೊ ಬ್ಯಾಂಕ್ ದವ್ರು ಏನ್ ಮಾಡ್ತಾರೆ, ಆ ಫಲಾನುಭವಿ ಯಾರು, ಎಲ್ಲಿ ಬಿಸ್ನೆಸ್ ಮಾಡ್ತಾರೆ, ಹೇಗ್ ಬಿಸ್ನೆಸ್ ಮಾಡ್ತಾರೆ, ಇವನು ವಾಪಸ್ ಕಟ್ಟಬಲ್ಲ ಅಥವಾ ಇಲ್ಲ ಅಂತ ಎಲ್ಲ ಪ್ರತಿಯೊಂದು ನೋಡಿದಾಗ ಓಕೆ, ಅವಾಗ ಏನ್ ಮಾಡ್ತಾರೆ, ಅವ್ರು ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ. ಯಾರು? ಬ್ಯಾಂಕ್ನವ್ರು. ಲೋನ್ ಸ್ಯಾಂಕ್ಷನ್ ಆಗಿ ನಂತರ ಅವಾಗ ಆ ಸ್ಯಾಂಕ್ಷನ್ ಲೆಟರ್ ಕಾಪಿ ತಗೊಂಡು ಫಲಾನುಭವಿ ಒಂದು 10 ರಿಂದ 12 ದಿನ ಟ್ರೈನಿಂಗ್ ಇರುತ್ತೆ. EDP ಟ್ರೈನಿಂಗ್ ಅಂತಾರೆ. ಈ EDP ಟ್ರೈನಿಂಗ್ ಮಾಡಲೇಬೇಕು. ಓಕೆ, EDP ಲೋನ್ ಸ್ಯಾಂಕ್ಷನ್ ಆಗಿದೆ ಬಟ್ ಟ್ರೈನಿಂಗ್ ಆಗಿಲ್ಲ, ನಿಮ್ ಹಣ ರಿಲೀಸ್ ಆಗೋದೇ ಇಲ್ಲ. ಸೊ ಇಲ್ಲಿ EDP ಟ್ರೈನಿಂಗ್ ಕಂಪಲ್ಸರಿ. EDP ಟ್ರೈನಿಂಗ್ ಕೂಡ ಮತ್ತೆ 2 ತರ ಇದೆ, ಆನ್ಲೈನ್ ಮಾಡ್ಬೋದು, ಆಫ್ಲೈನ್ ಮಾಡ್ಬೋದು. ಸೊ ಬೆಟರ್ ಆನ್ಲೈನ್ ಮಾಡೋದು ಒಳ್ಳೇದು, ಮೊಬೈಲ್ ಅಲ್ಲಿ ಆಗ್ಬಿಡುತ್ತೆ. ಓಕೆ, ಸೊ ಅದನ್ನ ಮಾಡಿದ ಮೇಲೆ ಆ ಸರ್ಟಿಫಿಕೇಟ್ ಬ್ಯಾಂಕಿಗೆ ಕೊಟ್ಟಾಗ ಓಕೆ, ಅವಾಗ ಅಮೌಂಟ್ ರಿಲೀಸ್ ಮಾಡ್ತಾರೆ. ಅಮೌಂಟ್ ರಿಲೀಸ್ ಮಾಡಿದ ಮೇಲೆ ಬ್ಯಾಂಕ್ದವರು ಕೇಂದ್ರ ಸರ್ಕಾರಕ್ಕೆ ಲಿಸ್ಟ್ ಕಳಿಸ್ತಾರೆ. ನನಗೆ ಈ ತಿಂಗಳಲ್ಲಿ ಇಷ್ಟು ಜನರಿಗೆ ಇಷ್ಟು ಅಮೌಂಟ್ ಅವರು ಹಾಕಿದ್ರು, ಅದಕ್ಕೆ ನಾನು ಇವಾಗ ರಿಲೀಸ್ ಮಾಡಿದೀವಿ, ರಿಲೀಸ್ ಆಗಿದೆ ಅಂತ. ಆ ಇನ್ಫಾರ್ಮೇಶನ್ ಸರ್ಕಾರಕ್ಕೆ ಹೋದಾಗ ಅವ್ರದ್ದು ಏನ್ ಬರುತ್ತೆ, 25%, 35%, 40% ಬರುತ್ತಲ್ಲ, ಆ ಅಮೌಂಟ್ ಬರುತ್ತೆ. ಬಟ್ ಇಲ್ಲಿ ಒಂದು ರೂಲ್ಸ್ ಇದೆ. ಇಲ್ಲೇನಂದ್ರೆ ಅವರ ಮಾಡುವ ಬಿಸ್ನೆಸ್ ಕೆಲವರು ಏನ್ ಮಾಡ್ಬಿಡ್ತಾರೆ, ಸಬ್ಸಿಡಿ ಬಂತಲ್ಲ ಏನ್ ಮಾಡ್ಬೇಕು, ನಮ್ ಕ್ಲೋಸ್ ಮಾಡೋಣ, ಸಬ್ಸಿಡಿ ತಿಂದ್ ಕ್ಲೋಸ್ ಮಾಡೋಣ ಬರ್ತಾರೆ. ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಲಾಕ್ ಇನ್ ಪೀರಿಯಡ್ ಇದೆ. 3 ವರ್ಷ ಒಳಗಡೆ ಸಪೋಸ್ ಆ ಬಿಸ್ನೆಸ್ ಕ್ಲೋಸ್ ಮಾಡ್ಬಿಟ್ರೆ ಆ ಸಬ್ಸಿಡಿ ವಾಪಸ್ ಹೋಗ್ಬಿಡುತ್ತೆ. ತುಂಬಾ ಇಂಪಾರ್ಟೆಂಟ್. ಓಕೆ, 3 ವರ್ಷ ನಂತರ ಈ ಹಣ ಅವರ ವ್ಯಾಪಾರದ ಪ್ರಿನ್ಸಿಪಲ್ ಇದೆಯಲ್ಲ ಅದು ಜಮಾ ಆಗತ್ತೆ. ಸೊ ಇನಿಷಿಯಲಿ ಅವರು ಪೂರ್ತಿ ಅಮೌಂಟ್ ಗೆ ಬಡ್ಡಿ ಕಟ್ಟಬೇಕು, ಆಮೇಲೆ ಯಾವಾಗ ಸಬ್ಸಿಡಿ ಬರುತ್ತೆ ಬ್ಯಾಲೆನ್ಸ್ ಅಮೌಂಟ್ ಗೆ ಬಡ್ಡಿ ಕಟ್ಟಬೇಕು. ಸೊ ಇದು ಫಾರ್ಮುಲಾ ಇರೋದು. ಓಕೆ ಸರ್, ಒನ್ಸ್ ಲೋನ್ ತಗೊಂಡ್ಮೇಲೆ ಅದನ್ನ ಎಷ್ಟು ದಿನದ ಒಳಗಡೆ ನಾವು ಕಟ್ಟಬೇಕಾಗುತ್ತೆ ಸರ್? ಇಲ್ಲಿ ನೋಡಿ, ಇವಾಗ ಲೋನ್ ತಗೊಂಡ್ರೆ ನಿಮ್ಗೆ ನೆಕ್ಸ್ಟ್ ಮಂತ್ ಇಂದ EMI ಸ್ಟಾರ್ಟ್ ಆಗಲ್ಲ. ಓಕೆ, ಇನ್ನು ಕೆಲವರು ಇರ್ತಾರೆ, ಈ ಲೋನ್ ಸ್ಯಾಂಕ್ಷನ್ ಆಗಿದೆ ಬಟ್ ಬಡ್ಡಿ ಈಗಿನ ಸ್ಟಾರ್ಟ್ ಆಗತ್ತಾ? ಲೋನ್ ಸ್ಯಾಂಕ್ಷನ್ ಆಗಿದೆ, ಸಪೋಸ್ ಈಗ ನಿಮ್ಗೆ 10 ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದೆ, ಅದ್ರಲ್ಲಿ ಈ ತಿಂಗಳ ನೀವು ಒಂದು ಶೆಡ್ ಮಾಡೋದಕ್ಕೆ 2 ಲ್ಯಾಕ್ ರೂಪೀಸ್ ತಗೊಳ್ತೀರಾ, ಆ 2 ಲ್ಯಾಕ್ ಮಾತ್ರ ಬಡ್ಡಿ ಆಗತ್ತೆ, 8 ಲಕ್ಷಕ್ಕೆ ಬಡ್ಡಿ ಆಗಿಲ್ಲ. ಸೊ ಆ ಟೋಟಲ್ ಲೋನ್ ಸ್ಯಾಂಕ್ಷನ್ ಎಷ್ಟು ಅಮೌಂಟ್ ಯೂಸ್ ಮಾಡ್ಕೊಂಡಿದ್ರ ಅದಕ್ಕೆ ಮಾತ್ರ ಬಡ್ಡಿ ಇರುತ್ತೆ. ಈ ಸಪೋಸ್ ಈ ತಿಂಗಳ 2 ಲ್ಯಾಕ್ ತಗೊಂಡಿದ್ದೀರಾ, ಸೊ ನೆಕ್ಸ್ಟ್ ಮಂತ್ ನೀವು 3 ಲ್ಯಾಕ್ ಯೂಸ್ ಮಾಡ್ತೀರಾ, ಆ 3 ಲ್ಯಾಕಿಗೆ ನೆಕ್ಸ್ಟ್ ಮಂತ್ ಬಡ್ಡಿ ಸ್ಟಾರ್ಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, 2 ಲ್ಯಾಕ್ಸ್ ಇಲ್ಲಿಗೆ 3 ಲ್ಯಾಕ್ಸ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ಇರೋದ್ರಿಂದ ಫಲಾನುಭವಿ ಯೂಸ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ವ್ಯಾಪಾರ ಮಾಡ್ಬೇಕಾದ್ರೆ ಟೈಮ್ ಹಿಡಿಯುತ್ತೆ, 2 ಮಂತ್ಸ್, 3 ಮಂತ್ಸ್, 4 ಮಂತ್ಸ್, 6 ಮಂತ್ ಟೈಮ್ ಹಿಡಿಯುತ್ತೆ. ಆ 6 ಮಂತ್ ವರೆಗೆ ಯಾವುದೇ EMI ಇರಂಗಿಲ್ಲ. ಇದಕ್ಕೆ ಮಾನಿಟೋರಿಯಂ ಪೀರಿಯಡ್ ಅಂತಾರೆ. ಸೊ ಇದ್ರೊಳಗಡೆ ಇರಂಗಿಲ್ಲ, ಅದ ನಂತರ EMI ಸ್ಟಾರ್ಟ್ ಆಗುತ್ತೆ. ಓಕೆ, ಬಟ್ ಇವ್ದು ಏನು ಇದು ಇದೆಲ್ಲ ಸಬ್ಸಿಡಿ, ಸಬ್ಸಿಡಿ ಬರೋವರಿಗೆ ಇದು ಪೂರ್ತಿ ಅಮೌಂಟ್ ಗೆ ಬಡ್ಡಿ ಕಟ್ಟಲೇಬೇಕು. ಓಕೆ, ಮತ್ತೆ ಸಬ್ಸಿಡಿ ಬಂದ ನಂತರ ಸೊ ಏನ್ ಬ್ಯಾಲೆನ್ಸ್ ಇರುತ್ತೆ, ಬ್ಯಾಲೆನ್ಸ್ ಮತ್ತೆ ಬಡ್ಡಿ ಇರುತ್ತೆ. ಈ ಲೋನ್ ತಗೋಬೇಕಂತಂದ್ರೆ ಅರ್ಜಿ ಸಲ್ಲಿಸಬೇಕಲ್ಲ ಸರ್? ಅರ್ಜಿ ಸಲ್ಲಿಸಬೇಕಾದ್ರೆ ಲೋನ್ ಡಾಕ್ಟರ್ ಪಾತ್ರ ಏನ್ ಸರ್? ಇಲ್ಲಿ ನಾವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಅಪ್ಲಿಕೇಶನ್ ಆಗಿದ್ಮೇಲೆ ಸಪೋರ್ಟ್, ಒಂದು ಗೌರ್ಮೆಂಟ್ ಎನ್ಕ್ವೈರಿ ಸಪೋರ್ಟ್ ಮತ್ತೆ ಬ್ಯಾಂಕ್ ಎನ್ಕ್ವೈರಿ ಸಪೋರ್ಟ್ ಕೂಡ ಸಪೋರ್ಟ್ ಮಾಡ್ತೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್.
ಸರ್ ಅಂದ್ರೆ ಲೋನ್ ತಗೋಬೇಕಂತಂದ್ರೆ ಬರೀ ಅರ್ಜಿ ಸಲ್ಲಿಸಿದ್ರೆ ಆಗಲ್ಲ, ಅದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಬೇಕಾಗುತ್ತೆ. ಸೊ ಅದ್ರಲ್ಲಿ ನೀವು ಅದಕ್ಕೆ ಹೆಲ್ಪ್ ಮಾಡ್ತೀರಾ ಸರ್? ಹಾ, ಪ್ರಾಜೆಕ್ಟ್ ರಿಪೋರ್ಟ್ ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ವಿತೌಟ್ ಪ್ರಾಜೆಕ್ಟ್ ರಿಪೋರ್ಟ್ ಮತ್ತು ವಿತೌಟ್ ಪ್ರಾಜೆಕ್ಟ್ ರಿಪೋರ್ಟ್ ಅಟ್ಯಾಚ್ ಮಾಡೋ ಕೆಲಸ ಆಗಂಗಿಲ್ಲ. ಓಕೆ. ಸೊ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಕೂಡ ಮತ್ತೆ ಎಡಿಟೇಬಲ್ ಪ್ರಾಜೆಕ್ಟ್ ರಿಪೋರ್ಟ್, ನಾಳೆ ಪ್ರಾಜೆಕ್ಟ್ ರಿಪೋರ್ಟ್ ಏನೋ ಚೇಂಜಸ್ ಬೇಕಾದ್ರೂ ಮಾಡಿಫಿಕೇಶನ್ ಬೇಕಾದ್ರೂ ಕೂಡ ನಾವು ನಮ್ಮ ಫಲಾನುಭವಿಗೆ ಸಪೋರ್ಟ್ ಮಾಡ್ತೀವಿ. ಬ್ಯಾಂಕ್ ಇಂದ ಗ್ರಾಹಕರಿಗೆ ಲೋನ್ ಕೊಡಿಸೋದ್ರಿಂದ ಲೋನ್ ಡಾಕ್ಟರ್ಗೆ ಏನ್ ಲಾಭ ಸರ್? ಹಾ, ನಾನು ಮುಂಚೆ ಕೂಡ ಎಲ್ಲಾ ವಿಡಿಯೋದಲ್ಲಿ ಹೇಳಿದೀನಿ, ನಾವು ಕಮಿಷನ್ ತಗೊಳಂಗಿಲ್ಲ. ಹ್ಮ್. ನಾವು 3%, 4%, 10% ಕಮಿಷನ್ ತಗೊಳಂಗಿಲ್ಲ. ಮತ್ತೆ ಕಮಿಷನ್ ಯಾರಿಗೆ ಕೊಡಕ್ಕೂ ಹೋಗಬೇಡ ಅಂತ ನಾವು ಎಜುಕೇಟ್ ಮಾಡ್ತಾ ಇದೀವಿ. ಓಕೆ. ಸೊ ಈಗ ಸಪೋಸ್ ಒಂದು 10 ಲಕ್ಷ ಲೋನ್ ತಗೊಳಕ್ಕೆ ಈಗ ಅವ್ರು ಬೇರೆ ಕಡೆ ಬ್ರೋಕರ್ ಕಡೆ ಹೋದ್ರೆ ಒಂದು 10 ಲಕ್ಷ ಲೋನ್ಗೆ ಆಲ್ಮೋಸ್ಟ್ 10% ಇಟ್ಕೊಂಡ್ರೆ 1 ಲಕ್ಷ ಖರ್ಚಾಗತ್ತೆ. ಬಟ್ 1 ಲಕ್ಷ ಖರ್ಚಾಗೋದು ಮಾಡೋದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅಲ್ಲಿ ಬ್ರೋಕರ್ ಎಕ್ಸ್ಪರ್ಟ್ ಅಲ್ಲ, ಮತ್ತೆ ಫಲಾನುಭವಿ ಎಕ್ಸ್ಪರ್ಟ್ ಅಲ್ಲ. ಬಟ್ ಅದೇ ಕೆಲಸವನ್ನು ಸಪೋಸ್ ಫಲಾನುಭವಿ ಸ್ವಂತ ಅವ್ರವ್ರು ತಿರ್ಗಾಡ್ಕೊಂಡು ಅವ್ರೇ ಮಾಡ್ಕೊಂಡ್ರೆ ಓಕೆ, ಒಂದು 30-40 ಖರ್ಚಾಗತ್ತೆ ಅವ್ರು ಮಾಡ್ಕೊಂಡ್ರೆ. ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಬೇಕು, ಅಲ್ಲಿ ತಿರ್ಗಾಡ್ಬೇಕು ಮಾಡ್ಬೇಕಾದ್ರೆ ಅದೇ ಕೆಲಸ ನಾವು ಬರೀ 3,990 ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಇಲ್ಲಿ ಹಣ ಸಾಲಾಗಲ್ಲ. ಒಂದು ಅವ್ರದ್ದು 90% ಹಣ ಉಳಿಬೇಕು, ನಮ್ ತುರು ಬರೋದ್ರಿಂದ ಅವ್ರ 90% ಟೈಮ್ ಉಳಿಬೇಕು. ನಮ್ ತುರು ಹೋಗೋದ್ರಿಂದ ಅವ್ರದ್ದು 90% ಆ ಲೋನ್ ತಗೊಳ್ಳೋ ಚಾನ್ಸ್ ಇನ್ಕ್ರೀಸ್ ಆಗುತ್ತೆ. ಓಕೆ, ನಾವಿಲ್ಲಿ ಲೋನ್ ಮಾಡಿಸ್ಕೊಡೋ ಏಜೆಂಟ್ ಬ್ರೋಕರ್ ಅಲ್ಲ. ಓಕೆ, ಇದು ನಿಮ್ ಕೆಲವೊಂದು ಯೂಟ್ಯೂಬ್ ಅಲ್ಲಿ ಕೆಲವು ಕಮೆಂಟ್ಸ್ ಮಾಡಿದ್ದಾರೆ ಸರ್, ಇವರ ಫೇಕ್ ಫ್ರಾಡ್ ಅಂತ. ಫೇಕ್ ಫ್ರಾಡ್ ಎಂತವ್ರು ಕಮೆಂಟ್ಸ್ ಮಾಡಿದಾರೆ ಅಂದ್ರೆ, ಯಾರು ಲೋನ್ ಆಗಲ್ವೋ ಅವ್ರ ಬ್ಯಾಂಕ್ ಅಲ್ಲಿ ಹೋಗಿ ಯಾರಿಗೆ ಮಾತಾಡಕ್ ಆಗಲ್ವೋ ಅಂತವ್ರು ಕಮೆಂಟ್ಸ್ ಮಾಡ್ತಾರೆ. ಬಟ್ ಉಳಿದ 90% ಜನ ನೀವು ಬ್ಯಾಂಕ್ ಅಲ್ಲಿ ರಿಪ್ರೆಸೆಂಟ್ ಮಾಡುವಾಗ ಕೆಲಸ ಆಗ್ಲೇಬೇಕು. ಈಗ ಬ್ಯಾಂಕ್ದವ್ರ ಪ್ರಕಾರ ನಾವು ಎಲ್ರು ಕಳ್ಳರು, ಅವ್ರ ಪ್ರಕಾರ ಕಳ್ಳರಂತೂ ಮಾಡಿ ಯಾಕೆ ಲೋನ್ ಮಾಡಂಗಿಲ್ಲ ಹೇಳಿ? ಈಗ ಅಂತಿಲ್ಲ, ನೀವು ಹೋಗಿ ಕೇಳಿ ಸರ್ ಬಿಸ್ನೆಸ್ ಮಾಡ್ತೀನಿ, ಈ ತರ ಆಗತ್ತೆ, ಪ್ರಾಫಿಟೇಬಲ್ ಆಗತ್ತೆ, ಲೋನ್ ಯಾಕೆ ಕೊಡಂಗಿಲ್ಲ ಬರ್ಕೊಳಕ್ ಹೇಳಿ ಅವ್ರಿಗೆ. ಈಗ ನಮ್ಮ ಫಲ ಕೆಲವು ಹೆಂಗಂದ್ರೆ ಅವ್ರ ಬ್ಯಾಂಕ್ ಅಲ್ಲಿ ಮಾತಾಡಕ್ಕಾಗಲ್ಲ, ಹೊರಗಡೆ ಬಂದು ನಮ್ ಬೈತಾರೆ, ನಿಮ್ಮನ್ನ ಬೈತಾರೆ. ಬಟ್ ಅವ್ರಿಗೆ ಮಾತಾಡಕ್ಕಾಗಲ್ಲ. ಯಾರಿಗೆ ಮಾತಾಡಂಗಿಲ್ವೋ ಅವ್ರಿಗೆ ಲೋನ್ ಆಗೋ ಸಾಧ್ಯನೇ ಇಲ್ಲ. ಸೊ ಮಾತಾಡ್ಲೇಬೇಕು. ಒಂದು 100% ಕೆಲಸ ಆಗ್ಬೇಕಾದ್ರೆ ಒಂದು ಫಾರ್ಮುಲಾ ಇದೆ. ಒಂದು ಅವ್ರದ್ದು KYC, ಆಧಾರ್, ಪ್ಯಾನ್ ಕಾರ್ಡ್, ಸಿಬಿಲ್ ರಿಪೋರ್ಟ್ ಎಲ್ಲ ಚೆನ್ನಾಗಿದ್ರೆ 25% ಕೆಲಸ ಆಗೇ ಆಗತ್ತೆ. ಡಾಕ್ಯುಮೆಂಟ್ಸ್ ರಿಲೇಟೆಡ್, ಅವ್ರ ಪರ್ಸನಲ್ ರಿಲೇಟೆಡ್, ಅವ್ರ ಬಿಸ್ನೆಸ್ ರಿಲೇಟೆಡ್ ಕೆಲವೊಂದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಬಿಟ್ರೆ, ಲೈಕ್ ಪ್ರಾಜೆಕ್ಟ್ ರಿಪೋರ್ಟ್ ಆಗಿರ್ಬೋದು, ಉದ್ಯಮ ಸರ್ಟಿಫಿಕೇಟ್ ಆಗಿರ್ಬೋದು, ಕೆಲವೊಂದೆಲ್ಲ ಓಕೆ ಇದ್ರೆ 50% ವರ್ಕ್ ಆಗುತ್ತೆ. ಉಳಿದ 25% ಅವರ ಪ್ಯಾರಾಮೀಟರ್ ಗೌರ್ಮೆಂಟ್ ಪ್ರಕಾರ, ಅವ್ರ ಪ್ಯಾರಾಮೀಟರ್ ಬ್ಯಾಂಕ್ ಪ್ರಕಾರ ಎಲ್ಲ ಕ್ಲಿಯರ್ ಮಾಡಿದಾಗ 75% ಕೆಲಸ ಪಕ್ಕ ಆಗೇ ಆಗತ್ತೆ. ಅದು ನಾನು ಗ್ಯಾರಂಟಿ ಕೊಡ್ತೀನಿ. ಬಟ್ ಉಳಿದ 25% ಏನ್ ವರ್ಕ್ ಇದೆ, ಇದು ಫಲಾನುಭವಿಯನ್ನು ಏನ್ ಮಾಡ್ತಾರೆ ಅಂತ ರಿಪ್ರೆಸೆಂಟ್ ಮಾಡ್ಲೇಬೇಕು. ಎಲ್ಲಿವರೆಗೆ ಅವ್ರು ಮಾತಾಡಂಗಿಲ್ವೋ ಅದು ಕೆಲಸ ಸಾಧ್ಯನೇ ಇಲ್ಲ. ನಾವೆಲ್ಲ ಮಾಡ್ತೀವಿ, ಅವ್ರ ಬ್ಯಾಂಕ್ ಅಲ್ಲಿ ಮಾತಾಡಂಗಿಲ್ಲ, ಮತ್ತೆ ಏನ್ ಬಿಸ್ನೆಸ್ ಮಾಡ್ತಾರೆ ಕನ್ವಿನ್ಸ್ ಮಾಡಕ್ಕೆ ಆಗಲ್ಲಪ್ಪ ಅಂದ್ರೆ ರಿಜೆಕ್ಟ್ ಆಗುತ್ತೆ. ಸೊ ಇದನ್ನು ಅದ್ರಲ್ಲಿ ಸೇರ್ಸ್ಕೊಂಡ್ಬಿಟ್ರೆ 100% ಕೆಲಸ ಆಗುತ್ತೆ. ಇವಾಗ ಈ ವಿಡಿಯೋದಲ್ಲಿ ನಾನು ಏನೇ ಪಾಯಿಂಟ್ಸ್ ಹೇಳಿದೀನಿ, ಈ ಎಲ್ಲ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಇಲ್ಲ ಪಾಯಿಂಟ್ಸ್ ಅದನ್ನ ಪ್ರಾಕ್ಟಿಕಲ್ ಇದು ಮಾಡಿ. ನಿಮ್ ಎಲ್ಲ ನೀವು ಮಾಡ್ಕೊಂಡ್ಬಿಟ್ರೆ ನಿಮ್ ಲೋನ್ ಹಾಕೊಡ್ಬೇಕಾಗಲ್ಲ, ಅವರೇ ಮಾಡ್ಕೋಬಹುದು. ಬಟ್ ಏನಂತಂದ್ರೆ ಯಾರಿಗೆ ಡಾಕ್ಯುಮೆಂಟೇಶನ್ ಪ್ರೊಸೆಸ್ ಬಗ್ಗೆ ಇದಾಗತ್ತೋ ಅದನ್ನ ಸಪೋರ್ಟ್ ಮಾಡೋಣ. ಓಕೆ ಸರ್. ಅಂದ್ರೆ ಇವಾಗ ಚಾರ್ಜಸ್ ಯಾವ ತರ ಇರುತ್ತೆ ಸರ್? ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷ ಲೋನ್ ಮಾಡ್ಬೇಕಂತಂದ್ರೆ ಒಂಥರ ಚಾರ್ಜಸ್ ಹೇಳಿದ್ವಿ. ಸೊ ಆತರ ಡಿಫ್ರೆಂಟ್ ಅಮೌಂಟ್ ಗೆ ಯಾವ ತರ ಚಾರ್ಜಸ್ ಇರುತ್ತೆ ನಮ್ಗೆ? ಸೊ ಅದಂತಲ್ಲ, ಈಗ ದ ಬೆಸ್ಟ್ ಥಿಂಗ್ ಅಪ್ಪ ಅಂದ್ರೆ ನಮ್ಮ ಆಪ್ ಡೌನ್ಲೋಡ್ ಮಾಡ್ಕೊಳ್ಳೋರು ಲೋನ್ ಡಾಕ್ಟರ್ ಅಂತ. ಓಕೆ, ಅಲ್ಲಿ ಕೂಡ ಚಾರ್ಜ್ ಬರುತ್ತೆ. ಮತ್ತೆ ಅವ್ರು ಏನೇ ಹಣ ಕೊಟ್ಟರು ಕೂಡ ಅದಕ್ಕೆ ರಿಸಿಪ್ಟ್ ಸಿಗುತ್ತೆ. ಓಕೆ, ಎಲ್ಲ ಮತ್ತೆ GST ಇರುತ್ತೆ. ಸೊ ಪ್ರತಿಯೊಂದನ್ನ ಲೀಗಲ್ ಮಾಡಿದಾಗ ಓಕೆ ಅವರಿಗೂ ಭಯ ಪಡಬೇಕಾಗಿಲ್ಲ. ಎಲ್ಲ ಲೀಗಲ್ ಮಾಡೋದ್ರಿಂದ ಪ್ಲಸ್ ಫಲಾನುಭವಿನು ಲೀಗಲ್ ಆಗಿ ಕರೆಕ್ಟ್ ಬಿಸ್ನೆಸ್ ಮಾಡ್ತಾರೆ ಅಂತಂದ್ರೆ ಬ್ಯಾಂಕ್ ಅವರು ಭಯ ಪಡಬೇಕಾಗಿಲ್ಲ. ಯಾಕಂದ್ರೆ ಸರ್ಕಾರ ಹಿಂದೆ ಇದ್ದಾರೆ. ಓಕೆ, ಇವ್ರ ಬ್ಯಾಂಕ್ ಅಲ್ಲಿ ಕೊಡಂಗಿಲ್ಲ ಅಂತಂದ್ರೆ ಯಾಕೆ ಕೊಡಂಗಿಲ್ಲ, ಯಾವ ಕಾರಣಕ್ಕೆ ಕೊಡಂಗಿಲ್ಲ ಅಂತ ಕೇಳೋ ಕೆಪಾಸಿಟಿ ಕೂಡ ಬೇಕು ಅವ್ರಿಗೆ. ಸರ್ ನನ್ನ ಸಜೆಷನ್ ನೋಡಿ, ನಾ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀನಿ. ಫಸ್ಟ್ PMGP ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮೊದಲು ಏನು ವ್ಯಾಪಾರ ಮಾಡ್ಬೇಕು ಅಂದ್ಕೊಂಡ್ರೆ ಫಸ್ಟ್ ಅದು ಕ್ಲಿಯರ್ ಮಾಡ್ಕೊಳ್ಳಿ. ಮೊದಲ ಬೇಕಾದ್ರೆ 10 ಪ್ಲಾನ್ ಬರ್ಕೊಳ್ಳಿ. 10 ಪ್ಲಾನ್ ಅಲ್ಲಿ ಯಾವ ಪ್ಲಾನ್ ಅಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರಾ, ಅದ್ರ ಬಗ್ಗೆ ನಿಮ್ಗೆ ಏನ್ ನಾಲೆಜ್ ಇದೆ, ಎಲ್ಲಿ ಮಾಡಬಲ್ಲರು ಅಂತ ಹೇಳ್ಕೊಂಡು 10ರಲ್ಲಿ ಒಂದೇ ಫೈನಲ್ ಮಾಡಿ. ಒಂದ್ಸಲ ಆ ಫೈನಲ್ ಆಗಿದ್ಮೇಲೆ ಮತ್ತೆ ಬಿಸ್ನೆಸ್ ಚೇಂಜ್ ಮಾಡ್ಕೋಬೇಡಿ. ಓಕೆ, ಅದು ಆಯ್ತು. ಎರಡನೇದು ಅದಕ್ಕೆ ಬೇಕಾಗುವ ಪ್ರತಿಯೊಂದು ದಾಖಲೆಗಳನ್ನು ನಾವು ಕರೆಕ್ಟ್ ಆಗಿ ಮಾಡ್ಕೊಂಡೋದ್ರಿಂದ ಸಕ್ಸಸ್ ಆಗುತ್ತೆ. ಅದರಿಂದ ಪ್ರಾಪರ್ ಪ್ರಿಲಿಮಿನರಿ ಟೆಸ್ಟಿಂಗ್ ಎಲ್ಲ ಮಾಡ್ಕೊಳ್ಳೇಬೇಕು. ಅದರಿಂದ ಅಪ್ಲಿಕೇಶನ್ ಹಾಕಿದ ನಂತರ ತುಂಬಾ ಟೆಸ್ಟಿಂಗ್ ಇದೆ. ಸೊ ಸರ್ಕಾರದಿಂದ ಅವ್ರು ಕರೀತಾರೆ ಅಥವಾ ಅವ್ರು ಎನ್ಕ್ವೈರಿ ಕೇಳ್ತಾರೆ, ಅದನ್ನ ಅವ್ರು ಏನೇನ್ ಪಾಯಿಂಟ್ಸ್ ಹಾಕಿರ್ತಾರೆ ಆ ಪಾಯಿಂಟ್ಸ್ ಕೊಡ್ಲೇಬೇಕು. ಬ್ಯಾಂಕ್ ಅಲ್ಲಿ ಹೋದಾಗ ಬ್ಯಾಂಕ್ ಪ್ರಕಾರ ಏನೇನ್ ಚೆಕ್ ಲಿಸ್ಟ್ ಇದೆ ಅದು ಕೊಡ್ಲೇಬೇಕು. ಓಕೆ, ಎಕ್ಸಾಂಪಲ್ ಅಲ್ಲಿ ನಾವು ಲೋನ್ ಕೊಡ್ತೀವಿ, ನೀವು ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಂಡ್ ಬನ್ನಿ, GST ಮಾಡ್ಕೊಂಡ್ ಬನ್ನಿ, ಉದ್ಯಮ ಸರ್ಟಿಫಿಕೇಟ್ ಮಾಡ್ಕೊಂಡ್ ಬನ್ನಿ, ಅದೆಲ್ಲ ಕೇಳಿದಾಗ ಮತ್ತೆ ಅದ್ರ ಜೊತೆಗೆ ಕೊಟೇಶನ್ ಕೂಡ ಬೇಕು. ಈ ಕೆಲವು ಕೇಳ್ತಾರೆ ಹಳ್ಳಿದವರು, ಸರ್ ನನ್ನ ಎಮ್ಮೆ ಸಾಗಾಣಿಕೆ ಮಾಡ್ತಾರೆ, ಎಮ್ಮೆ ಕೊಟೇಶನ್ ಎಲ್ಲಿ ಸಿಗುತ್ತೆ? ಎಮ್ಮೆ ಕೊಟೇಶನ್ ಸಿಗುತ್ತೆ.
ಹ್ಮ್ ಅದೆಲ್ಲ APMC ಸಿಗುತ್ತೆ. ಬಟ್ ಎಲ್ಲ ಕೂಡ ಕೊಡ್ಲೇಬೇಕಾಗತ್ತೆ. ಓಕೆ. ಓಕೆ, ಅದೆಲ್ಲ ಕೊಟ್ಟಾಗ ಬ್ಯಾಂಕ್ ರೂಲ್ಸ್ ಪ್ರಕಾರ ಎಲ್ಲ ಮಾಡಿದಾಗ ಮತ್ತೆ ಅವ್ರು ಕೇಳೋ ಪ್ರಶ್ನೆಗೆ ನಾವು ಆನ್ಸರ್ ಕರೆಕ್ಟ್ ಕೊಟ್ಟಾಗ ನಮ್ಗೆ 100% ಕೆಲಸ ಆಗುತ್ತೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. Thank you. ನಮ್ಗೆ ಆಕ್ಚುಲಿ ಇಲ್ಲಿವರೆಗೂ ನಮ್ PMEGP ಲೋನ್ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ, ಅದಕ್ಕೆ ಏನ್ ಬೇಕು ಮತ್ತೆ ಯಾವ ತರ ಮಾಡಿಸ್ಕೋಬೇಕು ಅಂತ ಏನೂ ಗೊತ್ತಿರ್ಲಿಲ್ಲ. ಸೊ ನಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್, ನಮಗೂ ಸಿಕ್ಕಿದೆ, ನಮ್ಮ ನೋಡ್ತಿರೋ ವೀಕ್ಷಕರಿಗೂ ಸಿಕ್ಕಿದೆ. ಸೊ ಅವ್ರ ಪರವಾಗಿ ಮತ್ತೆ ನಮ್ಮ ಪರವಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.